ನಾ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಮಂತ್ರಿ ಆಗ್ಬೇಕಾದ್ರೂ ನಾವು ಹೋಗಿ ಕೇಳಿರ್ಲಿಲ್ಲ. ವಾಜಪೇಯಿ ಅವರು ನನ್ನ ಕರೆದು, ಅವಾಗೆಲ್ಲ ಒಳ್ಳೆ ರಾಜಕಾರಣಿಗಳು ಕೈಯಾಗಿತ್ತು, ಅವಾಗೆಲ್ಲ ನನ್ನ ಬೆಳೆಸಬಾರ್ದ ಅನ್ನೋರೆಲ್ಲ ಸೋತಿದ್ರು. ಯಾರೂ ಇರಲಿಲ್ಲ, 7 ಮಂದಿ MP ಇದ್ದೀವ್ರಿ. ಶಿವಶಂಕರ್, ಪ್ರಮೋದ್ ಮಹಾಜನ್, ಅನಂತ್ ಕುಮಾರ್, ಬಸವರಾಜ್ ಪಾಟೀಲ್ ಸೇಡಮ್ಮು ಎಲ್ಲ ಕೂಡಿ ಯತ್ನಾಳ್ ಮಾಡಿದ್ರೆ ಒಳ್ಳೇದಾಗ್ತದೆ ಉತ್ತರ ಕರ್ನಾಟಕ. ಅಲ್ಲಿಂಗ ಸಣ್ಣ ಇದ್ದೆ, ಭಾಳ ಸಣ್ಣ ಹುಡುಗಿದ್ದೆ ಅವಾಗ, ಒಂದು 32-33 ವರ್ಷ ನಾವಿದ್ದೆ. ನಾ MLA ಆದಾಗ ವಿಧಾನಸಭಾದಾಗ ಪೊಲೀಸರೇ ಬಿಡ್ತಿದ್ದಿಲ್ಲ ನನಗೆ. ನಾ MLA ಜನರೇ ಎತ್ತಿದ್ದೆ, ನಿಮ್ಮ ಕಾರ್ಡ್ ತೋರಿಸಿರ್ತಿದ್ರು. ಮುಂದೆ ಕೇಂದ್ರ ಮಂತ್ರಿ ಆದೆ ವಾಜಪೇಯಿ ಅವ್ರ ಪುಣ್ಯದಿಂದ. ಯಾಕಂದ್ರೆ ನನ್ನ ಮುಗಿಸ್ಬೇಕನ್ನೋರು ಸೋತ್ ಬಿಟ್ಟಿದ್ರು ಚಿಂತಾಜನಕವಾಗಿ. ಅದಕ್ಕೆ ನಾ ಆದೆ. ಮುಂದೆ ಮತ್ತೆ ಎಲ್ಲೆಲ್ಲಿ ಸೋಲಿಸ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು, ಸೋತೆ. ನಾನು ಹಂಗೆ ಬಿಡಲೇ ಇಲ್ಲ. ನಾನು ಹಠ ಬಿಡದ ತ್ರಿವಿಕ್ರಮಣ ಅಂತ ಬೇತಾಳ ಕತ್ತಿದ ಬರ್ತಲ್ಲ, ಅದು ಹೆಣ ಮತ್ತೆ ಹೆಗಲ ಮ್ಯಾಗ ಹಾಕೋದು, ಮತ್ತೆ ಹೊಂಡೋದು, ಮತ್ತೊಂದು ಕತ್ತಿ ಹೇಳೋದು, ಒಂದು ವಿಧಾನ ಪರಿಷತ್ ಗೆಲ್ಲೋದು, ಮತ್ತೊಂದು ಕತ್ತಿ ಹೇಳೋದು, ಮತ್ತೊಂದು ವಿಧಾನಸಭೆ ಗೆಲ್ಲೋದು ಮಾಡ್ಕೋತೇ ಬಂದಿಲ್ಲ. ಈಗೇನು ಮಾಡೋದು ಆಗೋದಿಲ್ಲ. ಮೊನ್ನೆನೆ ಕೊನೆಯದಿತ್ತು ನಂದು ಹೊರಗೆ ಹಾಕೋ ಕಾರ್ಯಕ್ರಮ. ಅವ್ರು ಅಂದ್ರೆ ಮ್ಯಾಗಿನವ್ರು, ನೀನು ಹೊರಗೆ ಹಾಕಿ ಏನು ಮಾಡೋದಪ್ಪ, ಒಬ್ಬ ಗಟ್ಟಿಗೆ ಮಾತಾಡ್ತಿ ಕರ್ನಾಟಕ ನೀ ಹಿರಿಯಬೇಕು ಇದ್ರಾಗತ್ತೇಳಿ. ಅದಕ್ಕೆ ಬಂಧುಗಳೇ, ನೀವು ಯಾರೂ ಹೆದರಬೇಡ್ರಿ.